ಬಪ್ಪರೆ ಬಪ್ಪ ಗಣಪತಿ ಬಪ್ಪ ಅಂತ ಅನ್ನೋರು ಮತ್ತೆ ಅಂಜನಿ ಪುತ್ರ ಆಂಜನೇಯ ಕಿ ಜೈ ಅಂತ ಘೋಷಣೆ ಹಾಕುವವರು ನಾನೀಗ ಹೇಳುವ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ ಒಂದು ವಿಭಿನ್ನವಾದ ವಿಶೇಷ ದೇವಾಲಯವಿದೆ. ದೇವಸ್ಥಾನದ ಹೆಸರು ಆದ್ಯಂತ ಪ್ರಭು ದೇವಸ್ಥಾನ. ಆದ್ಯಂತ ಪ್ರಭು ದೇವಸ್ಥಾನದ ಮೂರ್ತಿಯ ಅರ್ಧ ಶರೀರ ವಿಘ್ನೇಶ್ವರ ಅಂದ್ರೆ ಗಣಪತಿ ಇದ್ರೆ ಇನ್ನೂ ಅರ್ಧ ಶರೀರ ಅಂಜನಿ ಪುತ್ರ ಆಂಜನೇಯ ಇದ್ದಾನೆ. ನಾವು ಯಾವುದೇ ಪೂಜೆಯನ್ನ ಮಾಡೋಕ್ಕಿಂತ ಮುಂಚೆ ಯಾವುದೇ ವಿಘ್ನಗಳು ಬರಬಾರ್ದು, ಸಮಸ್ಯೆಗಳು ಎದುರಾಗಬಾರ್ದು ಅಂತ ವಿಘ್ನೇಶ್ವರನ ಪೂಜೆಯನ್ನ ಮಾಡ್ತೀವಿ. ಆದಿ ಅಂದ್ರೆ ಪ್ರಾರಂಭದಲ್ಲಿ ನಾವು ಗಣೇಶನ ಪೂಜೆ ಮಾಡುವುದಕ್ಕೆ ಅದನ್ನ ಆದಿ ಅಂತ ಕರೆದಿದ್ದಾರೆ. ಹನುಮಂತ ಆಂಜನೇಯ ಸಪ್ತ ಚಿರಂಜೀವಿಗಳಲ್ಲಿ ಒಬ್ರು. ಅವರಿಗೆ ಯಾವತ್ತಿಗೂ ಮರಣ ಅನ್ನೋದೇ ಇಲ್ಲ. ಹಾಗಾಗಿ ಅವರನ್ನ ಅಂತ ಕರೆಯಲಾಗುತ್ತೆ. ಹೀಗಾಗಿ ಎರಡು ಪದಗಳನ್ನ ಬಳಸಿ ಎರಡು ಪದಗಳ ಸಂಯೋಜನೆಯಿಂದ ಈ ದೇವಸ್ಥಾನದ ಮೂರ್ತಿಗೆ ಆದ್ಯಂತ ಪ್ರಭು ಎಂದು ಕರೆಯಲಾಗಿದೆ. ಈ ದೇವಸ್ಥಾನದಲ್ಲಿ ದೇವರ ಪೂಜೆ ಗಣೇಶನ ಆರತಿಯೊಂದಿಗೆ ಪ್ರಾರಂಭ ಆಗುತ್ತೆ. ಹನುಮಾನ್ ಚಾಲಿಸ ಪಠಣ ಮಾಡಿದ ನಂತರ ಪೂಜೆ ಕೊನೆಗೊಳ್ಳುತ್ತೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಭಕ್ತರಿಗೆ ಒಮ್ಮೆಲೆ ಗಣೇಶ ಮತ್ತು ಆಂಜನೇಯನ ಆಶೀರ್ವಾದ ಪ್ರಾಪ್ತ ಆಗುತ್ತೆ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ, ಖುಷಿಯಾಗಿರಿ. ಜೈ ಹಿಂದ್.